ಬಿಗ್ ಬಾಸ್ ಕನ್ನಡ ಸೀಸನ್ 10ರ ರನ್ನರ್ ಅಪ್ ಆಗಿರುವ ಡ್ರೋನ್ ಪ್ರತಾಪ್ ಇತ್ತೀಚಿನ ದಿನಗಳಲ್ಲಿ ಸದಾ ಸುದ್ದಿಯಲ್ಲಿರುತ್ತಾರೆ. ಸದ್ಯ ಡ್ರೋನ್ ಪ್ರತಾಪ್ ಜಿ ಕನ್ನಡದಲ್ಲಿ ಶುರುವಾಗಿರುವ ಭರ್ಜರಿ ಬ್ಯಾಚುಲರ್ ಸೀಸನ್ 2ರಲ್ಲಿ ಕಾಣಿಸಿಕೊಂಡಿದ್ದು, ಇಲ್ಲಿ ಇವರ ಹವಾ ಭರ್ಜರಿಯಾಗಿದೆ. ಪ್ರತಿ ಶನಿವಾರ ಹಾಗೂ ಭಾನುವಾರ ರಾತ್ರಿ 9 ಗಂಟೆಗೆ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಪ್ರಸಾರವಾಗುತ್ತಿದೆ. ಈ ಶೋಗೆ ಅಮೋಘ ರೆಸ್ಪಾನ್ಸ್ ಕೇಳಿ ಬರುತ್ತಿದೆ. 10 ಬ್ಯಾಚುಲರ್ಸ್ಗೆ 10 ಸುಂದರಿಯರು ಮೆಂಟರ್ಸ್ ಆಗಿದ್ದಾರೆ. ಗಗನ ಜೊತೆಗೆ ಜೋಡಿಯಾಗಿರುವ ಡ್ರೋನ್ ಪ್ರತಾಪ್ ಎಲ್ಲರ ಕಣ್ಣು ಕುಕ್ಕುವಂತೆ ಮಾಡುತ್ತಿದ್ದಾರೆ. ಮೊದಲ ಸುತ್ತಿನಲ್ಲೇ ರ್ಯಾಂಪ್ ವಾಕ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದ ಪ್ರತಾಪ್ ಬಳಿಕ ಮೈ ಚಳಿ ಬಿಟ್ಟು ಸಖತ್ ಸ್ಟೆಪ್ ಹಾಕಿದ್ರು. ಬಳಿಕ ಕಿರುತೆರೆ ಇತಿಹಾಸದಲ್ಲೇ ಈವರೆಗೆ ಯಾರೂ ಮಾಡಿರದ ಸಾಧನೆಯೊಂದನ್ನ ಪ್ರತಾಪ್ ಮಾಡಿದ್ದರು. ಅದೇನೆಂದ್ರೆ, ಈ ಶೋನಲ್ಲಿ ಪ್ರತಾಪ್ ಅವರು 1000 ಅಡಿ ಎತ್ತರದಲ್ಲಿ ಹಾರುವ ಹೆಲಿಕಾಪ್ಟರ್ ತಂದು ಗಗನಾಗೆ ಸರ್ಪ್ರೈಸ್ ಕೊಟ್ಟಿದ್ರು. ಕನ್ನಡದ ಹೆಣ್ಣು ಮಗಳು 1000 ಅಡಿ ಎತ್ತರದಲ್ಲಿ ಹಾರುತ್ತಿದ್ದಾಳೆ ಎಂದು ಹೆಲಿಕಾಪ್ಟರ್ನಲ್ಲೇ ಜೋರಾಗಿ ಹೇಳಿ ಗಗನಾಗೆ ಅರಶಿನ ಕುಂಕುಮ ಕೊಟ್ಟು ಕಣ್ಣೀರನ್ನ ಬರೆಸಿದ್ರು. ಇದೀಗ ಒಂದು ಹೆಜ್ಜೆ ಮುಂದಿಟ್ಟಿರುವ ಪ್ರತಾಪ್ ವೇದಿಕೆ ಮೇಲೆ ತಾಳಿ ಕಟ್ಟೆ ಬಿಟ್ಟಿದ್ದಾರೆ. ಹಾಗಂತ ಇದು ರಿಯಲ್ ಆಗಿ ಅಲ್ಲ. ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ 10 ಕಂಟೆಸ್ಟೆಂಟ್ಗಳಿಗೆ ಸೂಪರ್ ಹಿಟ್ ಸಿನಿಮಾಗಳನ್ನ ಮರುಸೃಷ್ಟಿ ಮಾಡಬೇಕು ಎಂಬ ಟಾಸ್ಕ್ ಅನ್ನು ನೀಡಲಾಗಿತ್ತು. ಇದಕ್ಕಾಗಿ ಗಗನ ಹಾಗೂ ಡ್ರೋನ್ ಪ್ರತಾಪ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ಮಾಲಾಶ್ರೀ ಅವರ ಅಭಿನಯದ ರಾಮಾಚಾರಿ ಸೀನ್ ಅನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಇದೇ ವೇಳೆ ಡ್ರೋನ್ ಪ್ರತಾಪ್ ಸೇಮ್ ಟು ಸೇಮ್ ಕ್ರೇಜಿ ಸ್ಟಾರ್ ನಂತೆ ರೆಡಿಯಾಗಿ ನಟನೆಯನ್ನ ಮಾಡಿದ್ದಾರೆ. ಅಲ್ಲದೆ ರಾಮಾಚಾರಿ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಮಾಲಾಶ್ರೀಗೆ ತಾಳಿ ಕಟ್ಟಿದ ಹಾಗೆ ಇಲ್ಲೂ ಕೂಡ ಡ್ರೋನ್ ಪ್ರತಾಪ್ ಗಗನಾಗೆ ತಾಳಿ ಕಟ್ಟಿದ್ದಾರೆ. ಇದನ್ನೆಲ್ಲ ಕಂಡು ಜಡ್ಜಸ್ ಆದ ರಚಿತಾರಾಮ್ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಫಿದಾ ಆಗಿದ್ದಾರೆ.